ಸಿಟಿಯಲ್ಲಿ ಡ್ರೈವ್ ಮಾಡಬೇಕಾದ್ರೆ ಗಾಡಿಗಳು ಎದುರುಗಡೆ ಹೋಗ್ತಿರ್ತೀವಿ, ಓವರ್ಟೇಕ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಲೆಫ್ಟ್ ಸೈಡ್ ಜಡ್ಜ್ಮೆಂಟು ಹಾಗೆ ರೈಟ್ ಸೈಡ್ ಜಡ್ಜ್ಮೆಂಟು ಗೊತ್ತಾಗಬೇಕಾಗುತ್ತೆ. ಸೊ ಹೀಗಾಗಿ ನಮಗೆ ಪರ್ಫೆಕ್ಟ್ ಆಗಿ ಜಡ್ಜ್ ಮಾಡಬೇಕಾಗುತ್ತೆ ನಾವು. ಈಗ ಫಾರ್ ಎಕ್ಸಾಂಪಲ್ ನಾನು ಮುಂದೆ ಆಟೋ ಹೋಗ್ತಾ ಇದೆ, ಸೊ ಅದನ್ನು ನಾನು ಓವರ್ಟೇಕ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ನಾನು ಪರ್ಫೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಾನು ಸೇಫ್ ಆಗಿ ಓವರ್ಟೇಕ್ ಮಾಡ್ಬೋದು, ರೈಟ್. ಅದನ್ನ ಯಾವ ರೀತಿಯಾಗಿ ಮಾಡೋದು, ಹಾಗೆ ಫ್ರಂಟ್ ಸೈಡ್ ಜಡ್ಜ್ಮೆಂಟ್ ಇರ್ಬೋದು, ಹಾಗೆ ರೈಟ್ ಸೈಡ್ ಜಡ್ಜ್ಮೆಂಟ್ ಇರ್ಬೋದು, ಎರಡನ್ನೂ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ವಿಡಿಯೋ ಶುರು ಮಾಡೋಕೆ ಮೊದಲು ನೀವಾದ್ರೂ ನಮ್ಮ ಚಾನಲ್ ಹೊಸಬರಾಗಿದ್ದಾರೆ ಅಂದ್ರೆ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಜೊತೆ ಕಾಣೋ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಾನು ಮಾಡಿದ ಎಫರ್ಟ್ ಡೈರೆಕ್ಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ನಮ್ಮ ಗಾಡಿಯ ಸೆಂಟರ್ ಪಾಯಿಂಟ್ ಏನಿದೆ ಇದು ಬಂದ್ಬಿಟ್ಟು ನಮ್ಮ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಗೆ ರೆಫರೆನ್ಸ್ ಆಗಿ ತಗೊಳ್ಳೋಣ. ಹಾಗೆ ರೈಟ್ ಸೈಡ್ ಜಡ್ಜ್ಮೆಂಟ್ ಗೆ ವೈಫರ್ ಏನ್ ಕಾಣಿಸ್ತಾ ಇದೆ ರೈಟ್ ಸೈಡ್ ಅದರ ಎಡ್ಜ್ ಅಥವಾ ಈ ಸ್ಪೀಕರ್ ಏನ್ ಕಾಣಿಸ್ತಾ ಇದೆ ಈ ಪಾಯಿಂಟ್ ಇದನ್ನ ನಾವು ರೆಫರೆನ್ಸ್ ಆಗಿ ಇಟ್ಕೊಳ್ಳೋಣ. ಕಾರ್ ಇದೆ, ಇದರ ಸೆಂಟರ್ ಪಾಯಿಂಟ್ ಅದನ್ನ ರೆಫರೆನ್ಸ್ ಆಗಿ ಲೆಫ್ಟ್ ಸೈಡ್ ತಗೊಂಡಿವಿ ಅಂತ ಹೇಳಿದ್ರೆ, ಸೊ ಅದು ಬಂದ್ಬಿಟ್ಟು ಆ ಕಾರ್ ಬಂದ್ಬಿಟ್ಟು ನಮ್ಮ ಸೆಂಟರ್ ಪಾಯಿಂಟ್ ಇಂದ ಆ ಕಡೆ ಇತ್ತು, ಲೆಫ್ಟ್ ಸೈಡ್ ಇತ್ತು ಅಂದ್ರೆ ಮಾತ್ರ ನಾನು ಓವರ್ಟೇಕ್ ಮಾಡಬಹುದು. ಆ ಕಾರ್ನ ಭಾಗ ಬಂದ್ಬಿಟ್ಟು ನಮ್ಮ ಸೆಂಟರ್ ಪಾಯಿಂಟ್ ಇಂದ ಈ ಕಡೆ ಇದೆ, ಒಳಗಡೆ ಇದೆ ಅಂತ ಹೇಳಿದ್ರೆ ನಾನು ಓವರ್ಟೇಕ್ ಮಾಡೋಕ್ಕಾಗಲ್ಲ, ಅಂದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಪಾಸ್ ಆಗೋದಿಲ್ಲ. ಅಷ್ಟನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಫ್ರಂಟ್ ಸೈಡ್ ಜಡ್ಜ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಮುಂದ್ಗಡೆ ಇರುವಂತಹ ಗಾಡಿಯ ರಿಯರ್ ಬಂಪರ್ ಅಥವಾ ನಂಬರ್ ಪ್ಲೇಟ್ ಏನಿದೆ ಅದು ನಮಗೆ ಬಂದ್ಬಿಟ್ಟು ಈ ವೈಪರ್ ಬ್ಲೇಡ್ ಇಂದ ವಿಸಿಬಲ್ ಇರಬೇಕು. ಈ ರೀತಿಯಾಗಿ ಅಂದ್ರೆ ನಮ್ಮ ಮುಂದ್ಗಡೆ ಇರುವಂತಹ ಗ್ಲಾಸ್ ಏನಿದೆ ಅದರ ವೈಪರ್ ಬ್ಲೇಡ್ ಇದೆ, ಆ ಪಾಯಿಂಟ್ ಇಂದ ನಮ್ಮ ಎದುರುಗಡೆ ಇರುವಂತಹ ಗಾಡಿಯ ನಂಬರ್ ಪ್ಲೇಟು ನಮಗೆ ವಿಸಿಬಲ್ ಇರಬೇಕು. ಸೊ ಅಷ್ಟು ಬಂದ್ಬಿಟ್ಟು ಆಕ್ಚುಲಿ ಸೇಫ್ ಡಿಸ್ಟೆನ್ಸ್ ಫ್ರಂಟ್ ಸೈಡ್ ಇಂದ. ಈಗ ನೋಡಿ, ನನಗೆ ಫ್ರಂಟ್ ಸೈಡ್ ಗಾಡಿ ಇದೆ, ಇಲ್ಲಿ ತುಂಬಾ ಟ್ರಾಫಿಕ್ ಬಂದ್ಬಿಟ್ಟು ತುಂಬಾ ಸ್ಲೋ ಮೂವ್ ಆಗ್ತಾ ಇದೆ. ಈಗ ನಾನು ಯಾವ ರೀತಿ ಫ್ರಂಟ್ ಸೈಡ್ ಜಡ್ಜ್ ಮಾಡ್ಬೇಕಂತ ಹೇಳಿದ್ರೆ, ಆ ಗಾಡಿಯ ನಂಬರ್ ಪ್ಲೇಟು ಅಥವಾ ರಿಯರ್ ಬಂಪರ್ ಏನಿದೆ ಅದು ನನಗೆ ಕಾಣಬೇಕು. ಈಗ ಬೈಕ್ ಇದೆ ಮುಂದೆ, ಸೊ ಬೈಕ್ನು ಅಷ್ಟೇ, ನನ್ನ ಬೈಕ್ನ ನಂಬರ್ ಪ್ಲೇಟ್ ಏನಿದೆ ಅದು ಬಂದ್ಬಿಟ್ಟು ನನ್ನ ಫ್ರಂಟ್ ಸೈಡ್ ವಿಂಡ್ಶೀಲ್ಡ್ ಇಂದ ಕಾಣ್ತಿರ್ಬೇಕು ನನಗೆ ಪರ್ಫೆಕ್ಟ್ ಆಗಿ. ಸೊ ಅದು ಬಂದ್ಬಿಟ್ಟು ನನಗೆ ಫ್ರಂಟ್ ಸೈಡ್ ಜಡ್ಜ್ಮೆಂಟ್ ಸೇಫ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಮುಂದ್ಗಡೆ ಇರುವಂತಹ ಗಾಡಿ ಟೂ ವೀಲರ್ ಆಗಿರ್ಲಿ ಅಥವಾ ಕಾರ್ ಆಗಿರ್ಲಿ ರಿಕ್ಷಾ ಆಗಿರ್ಲಿ, ಸೊ ಆ ಗಾಡಿಯ ರಿಯರ್ ಬಂಪರ್ ಅಥವಾ ನಂಬರ್ ಪ್ಲೇಟ್ ಏನಿದೆ ಅದು ಬಂದ್ಬಿಟ್ಟು ನಮಗೆ ಪರ್ಫೆಕ್ಟ್ ಆಗಿ ಕಾಣ್ತಿರ್ಬೇಕು. ಸೊ ಅದು ಬಂದ್ಬಿಟ್ಟು ನಮ್ಮ ಫ್ರಂಟ್ ಸೈಡ್ ಇಂದ ಒಂದು ಸೇಫ್ ಡಿಸ್ಟೆನ್ಸ್. ಅದೇ ರೀತಿಯಾಗಿ ಈಗ ನಾವು ನೆಕ್ಸ್ಟ್ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಜಡ್ಜ್ಮೆಂಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನನಗೆ ಮುಂದೆ ಹೋಗ್ತಿರುವಂತಹ ಆಟೋ ಏನಿದೆ ಅದನ್ನ ನಾನು ಓವರ್ಟೇಕ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಆಟೋ ಬಂದ್ಬಿಟ್ಟು ನನ್ನ ಈ ಸೆಂಟರ್ ಪಾಯಿಂಟ್ ಇಂದ ಆ ಕಡೆ ಇರ್ಬೇಕು, ಲೆಫ್ಟ್ ಸೈಡ್ ಇರ್ಬೇಕು, ಅಂದ್ರೆ ಹೊರಗಡೆ ಇರ್ಬೇಕು. ಸೆಂಟರ್ ಪಾಯಿಂಟ್ ಒಳಗಡೆ ಇದೆ ಅಂತ ಹೇಳಿದ್ರೆ ಆ ಗಾಡಿನ ನಾನು ಓವರ್ಟೇಕ್ ಮಾಡಕ್ಕಾಗಲ್ಲ, ಅಲ್ಲಿ ನಮ್ಮ ಗಾಡಿ ಪಾಸ್ ಆಗಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ರೈಟ್ ಸೈಡ್ ಈ ಸ್ಪೀಕರ್ ಏನಿದೆ, ಸೊ ಆ ಪಾಯಿಂಟ್ ಬಂದ್ಬಿಟ್ಟು ಆ ಪಾಯಿಂಟ್ನ ಒಳಗಡೆ ಯಾರು ಇರಬಾರ್ದು, ಅಂದ್ರೆ ಕಾರ್ ಅಥವಾ ಅಬ್ಸ್ಟ್ಯಾಕಲ್ ಏನು ಇರಬಾರ್ದು, ಅದು ಹೊರಗಡೆ ಇದೆ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಪಾಸ್ ಆಗುತ್ತೆ ಅಂತ. ಈ ಆಟೋ ಏನಿದೆ ಅಲ್ವಾ, ಸೊ ಆಟೋ ನಾನು ಪಾಸ್ ಮಾಡಬೇಕು ಇದರಿಂದ ಲೆಫ್ಟ್ ಸೈಡ್ ಇಂದ ಅಂತ ಹೇಳಿದ್ರೆ, ಸೊ ಅದರ ಪಾಯಿಂಟ್ ಈ ಸ್ಪೀಕರ್ ಏನಿದೆ ಅದಕ್ಕಿಂತ ಆಟೋ ಬಂದ್ಬಿಟ್ಟು ಅದ್ರ ಹೊರಗಡೆ ಇರ್ಬೇಕು, ಈ ರೈಟ್ ಸೈಡ್ ಇಂದ. ಸೊ ಈಗ ನೋಡಿ, ಈಗ ಹೊರಗಡೆ ಇದೆ, ನಾನು ಪಾಸ್ ಮಾಡ್ಬೋದು ಇದನ್ನ ಈ ರೀತಿಯಾಗಿ. ಮುಂದ್ಗಡೆ ಆಟೋ ಬಂತು, ಸೊ ಪಾಸ್ ಮಾಡೋಕ್ಕಾಗಲ್ಲ, ಜಸ್ಟ್ ನಿಮ್ಗೆ ರೆಫರೆನ್ಸ್ ಆಗಿ ತೋರಿಸಿದ್ದು. ಈಗ ನನಗೆ ಲೆಫ್ಟ್ ಸೈಡ್ ಇಂದ ಈ ಆಟೋ ಎದುರುಗಡೆ ಹೋಗ್ತಿರೋದನ್ನ ನಾನು ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಸೆಂಟರ್ ಪಾಯಿಂಟ್ ಏನಿದೆ ಅದ್ರ ಹೊರಗಡೆ ಆಟೋ ಇತ್ತು ಅಂದ್ರೆ ಮಾತ್ರ ನನ್ನ ಗಾಡಿ ಬಂದ್ಬಿಟ್ಟು ಪಾಸ್ ಆಗುತ್ತೆ. ಈಗ ಕಾರ್ ಇದೆ ಮುಂದ್ಗಡೆದು, ಸೊ ಅದು ಸೆಂಟರ್ ಪಾಯಿಂಟ್, ಸೊ ಸೆಂಟರ್ ಪಾಯಿಂಟ್ ಇಂದ ಹೊರಗಡೆ ಇದೆ ಅಂತ ಹೇಳಿದ್ರೆ ನನ್ನ ಗಾಡಿ ಬಂದ್ಬಿಟ್ಟು ಪಾಸ್ ಆಗುತ್ತೆ. ನೋಡಿ, ತುಂಬಾ ಈಸಿಯಾಗಿ ಪಾಸ್ ಆಯ್ತು. ಇನ್ ಕೇಸ್ ಏನಾದ್ರೂ ಆ ಗಾಡಿ ಬಂದ್ಬಿಟ್ಟು ನಾನು ಸೆಂಟರ್ ಪಾಯಿಂಟ್ ಇಂದ ಒಳಗಡೆ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ರೈಟ್ ಸೈಡ್ ಇತ್ತು ಅಂತ ಹೇಳಿದ್ರೆ ನನ್ನ ಗಾಡಿ ಬಂದ್ಬಿಟ್ಟು ಪಾಸ್ ಆಗಲ್ಲ. ಓಕೆನಾ? ಸೊ ಅಷ್ಟು ನಾವು ಎರಡು ರೆಫರೆನ್ಸ್ ಪಾಯಿಂಟ್ ಅನ್ನ ಯೂಸ್ ಮಾಡ್ಕೋಬೇಕು, ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಜಡ್ಜ್ಮೆಂಟ್ ಮಾಡೋದಕ್ಕೆ. ಹಾಗೆ ಫ್ರಂಟ್ ಸೈಡ್ ಯಾವ ರೀತಿಯಾಗಿ ಜಡ್ಜ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಆ ಎದುರುಗಡೆ ಇರುವಂತಹ ಗಾಡಿಯ ರಿಯರ್ ಬಂಪರ್ ಅಥವಾ ನಂಬರ್ ಪ್ಲೇಟ್ ನಮಗೆ ವಿಸಿಬಲ್ ಇರಬೇಕು. ಸೊ ಈ ರೀತಿಯಾಗಿ ನೋಡಿ, ಆ ನಂಬರ್ ಪ್ಲೇಟ್ ವಿಸಿಬಲ್ ಇದೆ, ಹಾಗೆ ಮುಂದೆ ಇರುವಂತಹ ಇನ್ನೋವಾ ಗಾಡಿಯ ರಿಯರ್ ಬಂಪರ್ ಕೂಡ ನನಗೆ ಕಾಣಿಸ್ತಾ ಇದೆ. ಸೊ ಅಷ್ಟು ನಾನು ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಫ್ರಂಟ್ ಸೈಡ್ ಇಂದ ನಾನು ಸೇಫ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೋಬಹುದು ಈ ರೀತಿಯ ರೆಫರೆನ್ಸ್ ಪಾಯಿಂಟ್ ಇಂದ. ಈಗ ರೈಟ್ ಸೈಡ್ ಇಂದ ನೋಡಿ, ಆಟೋ ಬಂದ್ಬಿಟ್ಟು ಈ ಸ್ಪೀಕರ್ ಏನಿದೆ ಅಲ್ವಾ, ಸೊ ಇದ್ರ ಹೊರಗಡೆ ಇದೆ. ಈಗ ನಾನು ಓವರ್ಟೇಕ್ ಮಾಡ್ಬೋದು, ಸ್ಟಾರ್ ಹೋಗ್ತಾ ಇದೆ, ಅದನ್ನ ರೈಟ್ ಸೈಡ್ ಅಂದ್ರೆ ಅದರ ಲೆಫ್ಟ್ ಸೈಡ್ ನಾನು ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಈ ರೈಟ್ ಸೈಡ್ ನ ಸ್ಪೀಕರ್ ಏನಿದೆ ಅಲ್ವಾ ಈ ಪಾಯಿಂಟ್, ಸೊ ಇದ್ರ ಹೊರಗಡೆ ಇತ್ತಂದ್ರೆ ಆ ಗಾಡಿ ಬಂದ್ಬಿಟ್ಟು ನಮ್ಮ ಗಾಡಿ ಬಂದ್ಬಿಟ್ಟು ಪಾಸ್ ಆಗುತ್ತೆ ಈ ರೀತಿಯಾಗಿ, ರೈಟ್. ಟ್ರಾಕ್ಟ್ರಿ ಹೋಗ್ತಾ ಟ್ರಾಕ್ಟ್ರಿನೂ ಅಷ್ಟೇ, ಈ ಸ್ಪೀಕರ್ ಪಾಯಿಂಟ್ ಅಂತ ಏನಿದೆ ಅಲ್ವಾ ಇದರಿಂದ ಹೊರಗಡೆ ಇದೆ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಪಾಸ್ ಆಗುತ್ತೆ. ಮತ್ತೆ ಸ್ನೇಹಿತರೆ, ಯಾವಾಗಲೂ ನೀವು ಸಿಟಿಯಲ್ಲಿ ಡ್ರೈವ್ ಮಾಡಬೇಕಾದ್ರೆ ನಮ್ಮ ಎರಡು ಕಡೆ ಏನು ORM ಇದೆ, ಅಂದ್ರೆ ಲೆಫ್ಟ್ ORM ಹಾಗೆ ರೈಟ್ ORM, ಸೊ ಅದನ್ನು ನಾವು ಅವಾಗ ನೋಡ್ತಾ ಇರಬೇಕು. ಯಾಕಂತ ಹೇಳಿದ್ರೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಇಂದ ಗಾಡಿಗಳು ಬಂದ್ಬಿಟ್ಟು ಪಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನಾವು ಇನ್ ಕೇಸ್ ಏನಾದ್ರು ORM ನ ನೋಡ್ದೇನೆ ನಾವು ಲೆಫ್ಟ್ ಅಥವಾ ರೈಟ್ ಸೈಡ್ ತಗೊಂಡ್ಬಿಟ್ಟು ಗಾಡಿನ ಕಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ನಮ್ಮ ಹಿಂದ್ಗಡೆ ಬರುತ್ತಿರುವಂತ ವೆಹಿಕಲ್ಗೆ ಟಚ್ ಆಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಅನ್ನೆಸೆಸರಿ ಟೆನ್ಷನ್ ಕ್ರಿಯೇಟ್ ಆಗುವಂತ ಸಿಚುವೇಶನ್ ಬರುತ್ತೆ. ಈ ಸ್ಪೀಕರ್ ಪಾಯಿಂಟ್ ಏನಿದೆ ರೈಟ್ ಸೈಡ್ ಅದು ಬಂದ್ಬಿಟ್ಟು ಅದ್ರ ಹೊರಗಡೆ ಇರ್ಬೇಕು ಆಟೋ. ನೋಡಿ, ಅದ್ರ ಹೊರಗಡೆ ಇದೆ ಆಟೋ ಬಂದ್ಬಿಟ್ಟು, ಸೊ ಈಗ ನನಗೆ ಪರ್ಫೆಕ್ಟ್ ಆಗಿ ಗೊತ್ತು ನನ್ನ ಗಾಡಿ ಬಂದ್ಬಿಟ್ಟು ಪಾಸ್ ಆಗುತ್ತೆ ಅಂತ. ಸೊ ಈಗ ನಾನು ಗಾಡಿನ ಪಾಸ್ ಮಾಡ್ಬೋದು ಹೀಗೆ. ಈಗ ಬಸ್ ಇದೆ, ಅದನ್ನ ಬಂದ್ಬಿಟ್ಟು ಈ ಸೆಂಟರ್ ಪಾಯಿಂಟ್ ಇಂದ ಹೊರಗಡೆ ಇದೆ, ಲೆಫ್ಟ್ ಸೈಡ್ ಇದೆ ಅಂತ ಹೇಳಿದ್ರೆ, ಸೊ ನಮ್ಮ ಗಾಡಿ ಬಂದ್ಬಿಟ್ಟು ಪಾಸ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಅಷ್ಟು ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ನಾವು ರೈಟ್ ಸೈಡ್ ಇಂದ ಗಾಡಿನ ಪಾಸ್ ಮಾಡಬೇಕು.
ಸಿಟಿಯಲ್ಲಿ ಡ್ರೈವ್ ಮಾಡಬೇಕಾದ್ರೆ ಈ ರೀತಿಯಾಗಿ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಇರ್ಬೋದು ಅಥವಾ ರೈಟ್ ಸೈಡ್ ಜಡ್ಜ್ಮೆಂಟ್ ಇರ್ಬೋದು ಅಥವಾ ಫ್ರಂಟ್ ಸೈಡ್ ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಹಾಗೆ ಸ್ಟಾರ್ಟಿಂಗ್ ಟೈಮ್ನಲ್ಲಿ ನೀವು ಆಸ್ ಅ ರೆಫರೆನ್ಸನ್ನು ಯೂಸ್ ಮಾಡ್ಕೊಂಬಿಟ್ಟು ಮಾಡೋದು ತುಂಬಾ ಬೆಟರ್. ನಮ್ಮ ಗಾಡಿಯ ಸೆಂಟರ್ ಪಾಯಿಂಟು, ಸೊ ಆ ಗಾಡಿ ಬಂದ್ಬಿಟ್ಟು ಅದ್ರ ಹೊರಗಡೆ ಇರಬೇಕು, ಲೆಫ್ಟ್ ಸೈಡ್ಗೆ ಇರಬೇಕು. ರೈಟ್ ಸೈಡಿಂದ ನಾವು ಪಾಸ್ ಆಗಬೇಕು ಗಾಡಿ ಅಂತ ಹೇಳಿದ್ರೆ ನಮ್ಮ ರೈಟ್ ಸೈಡಿಂದ ಈ ವೈಪರ್ ಬ್ಲೇಡಿನ ಲಾಸ್ಟ್ ಪಾಯಿಂಟ್ ಏನಿದೆ ಅಥವಾ ಈ ಸ್ಪೀಕರ್ನ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಇಂದ ಆ ಗಾಡಿ ಬಂದ್ಬಿಟ್ಟು ಹೊರಗಡೆ ಇರಬೇಕು, ರೈಟ್ ಸೈಡ್ ಇರಬೇಕು. ಅವಾಗ ಬಂದ್ಬಿಟ್ಟು ನಮ್ಮ ಗಾಡಿ ಬಂದ್ಬಿಟ್ಟು ಪಾಸ್ ಆಗುತ್ತೆ. ಫ್ರಂಟ್ ಸೈಡ್ ಇಂದ ಜಡ್ಜ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಫ್ರಂಟ್ ಸೈಡ್ ಇಂದ ನಮ್ಮ ಯಾವುದೇ ಗಾಡಿ ಇರಲಿ ನಮ್ಮ ಗಾಡಿ ಆ ಗಾಡಿಯ ರಿಯರ್ ಬಂಪರ್ ಕಮ್ಮಿಗೆ ಕಾಣ್ತಿರ್ಬೇಕು. ಹೋಗಿ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅನ್ಕೋತೀನಿ. ಲೈಕ್ ಆದ್ರೆ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. 2 ವೀಲರ್ ರೈಡ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ವಿತೌಟ್ ಹೆಲ್ಮೆಟ್ ರೈಡ್ ಮಾಡಬೇಡಿ. ಹಾಗೆ 4 ವೀಲರ್ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕೊಳ್ದೆ ಡ್ರೈವ್ ಮಾಡಬೇಡಿ ಅಂತ ಹೇಳ್ತಾ ಟ್ರಾಫಿಕ್ ರೂಲ್ಸ್ನ ಒಬೇ ಮಾಡಿ.